ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ ಫೈನ್. ಇವತ್ತು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಿಚನ್ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಬಟ್ ಹೆಣ್ಮಕ್ಳಿಗೆ ಈ ಕಿಚನ್ ಕ್ಲೀನ್ ಮಾಡೋದಂದರೆ ಮಲ್ಟಿ ಟಾಸ್ಕ್ ಇದ್ದ ಹಾಗೆ. ಬಿಕಾಸ್ ಕಿಚನ್ನೇ ಅವ್ರಿಗೆ ಫೇವ್ರೆಟ್ ಆಗಿರುತ್ತೆ. ಕಿಚನ್ ತುಂಬ ನೀಟಾಗಿದ್ದರೆ ಮಾತ್ರ ಅವ್ರಿಗೆ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಅಡುಗೆ ಮನೆ ಕಾಲೇ ಇರಬೇಕು ಅಂತ ಅನಿಸಲ್ಲ. ಓಕೆ, ಈ ಕಿಚನ್ನ ಹೇಗೆ ಫಳ ಅಂತ ಹೊಳೆಯೋ ಹಾಗೆ ಮಾಡೋದು ಅಂತ ಕೆಲವು ಟಿಪ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಹೇಳಿದರೆ, ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 2 ಸ್ಪೂನ್ ಜಿಂಟಾಲ್, 2 ಸ್ಪೂನ್ ಯಾವುದಾದ್ರೂ ನಿಮ್ಮ ವಿಮ್ ಲಿಕ್ವಿಡ್, ಜಿಂಟಾಲ್ ಲಿಕ್ವಿಡ್ ಯಾವುದಾದ್ರೂ ಇತ್ತು 2 ಸ್ಪೂನ್ ಹಾಕಿ, 2 ಸ್ಪೂನ್ ಸೋಪಿನ ಪುಡಿ ಹಾಕಿ, 2 ಸ್ಪೂನ್ ಸೋಡಾ ಪುಡಿ ಹಾಕಿ, ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಶಾಂಪು ಹಾಕಿ 2 ಸ್ಪೂನ್. ಸಿಕ್ಕಾಪಟ್ಟೆ ಕ್ಲೀನ್ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಥರ ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡಿ, ಆಮೇಲೆ ಒಂದು ಒಳ್ಳೆ ಟವಲಲ್ಲಿ ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಪಳ ಅಂತ ಹೊಳೆಯುತ್ತೆ. ನೋಡಿದ ತಕ್ಷಣ ನಿಮಗೆ ಮನಸ್ಸಾಗುತ್ತೆ ವಾವ್ ಅಂತ ಅನಿಸುತ್ತೆ. ಓಕೆ, ಟ್ರೈ ಮಾಡಿ ಒಂದು ಸಲ. ಬಿಕಾಸ್ ನಮಗೆ ಕಿಚನ್ ನೀಟಾಗಿದ್ದರೆ ಮಾತ್ರ ಅಲ್ಲಿ ಬೇಕನ್ಸುತ್ತೆ, ಅಡುಗೆ ಮಾಡಬೇಕನ್ಸುತ್ತೆ. ಹಾಗಾಗಿ ನಾವು ಅದನ್ನು ನೀಟಾಗಿ ಇಟ್ಕೊಂಡಾಗ ನಮಗೂ ಕೂಡ ಖುಷಿ ಅನಿಸುತ್ತೆ, ಮನೆಯವ್ರಿಗೂ ಕೂಡ ಖುಷಿ ಅನಿಸುತ್ತೆ. ನೀವೇ ನೋಡ್ತಾ ಇರ್ಬೋದು, ಈ ರೀತಿ ರಬ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಒಂದು ಸಲ ಈ ರೀತಿ ರಬ್ ಮಾಡಿಬಿಟ್ಟು ಆ ಟವಲಲ್ಲಿ ಒಂದು ಸಲ ಒರೆಸ್ತೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ನೀಟಾಗುತ್ತೆ ಗೊತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿ ನೀಟಾಗುತ್ತೆ. ಓಕೆ, ಒಮ್ಮೆ ಟ್ರೈ ಮಾಡಿ. ಇದ್ರ ರಿಸಲ್ಟ್ ನೀವು ಕೂಡ ಹೇಳಿ ಆಯಿತಾ? ನಾನಂತೂ ರಿಸಲ್ಟ್ ನೋಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿದೆ. ಈ ಟಿಪ್ಸ್ನ ಫಾಲೋ ಮಾಡಿ. ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ಕಮೆಂಟ್ ಮೂಲಕ ನಿಮ್ಮ ಕಿಚನ್ ಈ ಲಿಕ್ವಿಡಿಂದ ಕ್ಲೀನ್ ಆಗಿದೆಯಾ ಅಂತ ನನಗೆ ಹೇಳಿ, ಓಕೆನಾ? ಓಕೆ, ಮತ್ತು ಈ ಥರ ಮಾಡಿಬಿಟ್ಟು ಎಲ್ಲ ಕಡೆನೂ ಟೈಲ್ಸ್, ಸ್ಲ್ಯಾಬ್ಸ್ ಮತ್ತು ನೆಲಕ್ಕೂ ಕೂಡ ಈ ಒಂದು ಲಿಕ್ವಿಡ್ನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ಲೀನಾಗಿ ಕನ್ನಡಿ ಥರ ಉಳ್ತಾ ಇದೆ. ನೋಡಿದ್ರಲ್ವಾ? ಅದಕ್ಕೆ ಹೇಳಿದ್ದು ಎಷ್ಟು ನೀಟಾಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಲಿಕ್ವಿಡಿಂದ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಬಿಕಾಸ್ ಈ ಒಂದು ಲಿಕ್ವಿಡ್ನ ನನಗೆ ಹೇಳಿದ್ದು ನಮ್ಮಮ್ಮ ಕೂಡ. ನಮ್ಮಮ್ಮ ಹೇಳಿದ್ದು ಈ ಥರ ಮಾಡು, ಟೈಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಓಕೆ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆಯೂ ಕೂಡ ಅಂದವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ, ಓಕೆನಾ? ಓಕೆ, ಕ್ಲೀನಾಗಿ ಆಯಿತು. ನೆಕ್ಸ್ಟ್ ಯಾವ ಥರ ಕಾಣಿಸಿದೆ ಅಂತ ನೀವೇ ನೋಡಿ. ಫುಲ್ ಕ್ಲೀನ್ ಮಾಡಿ ಆಯಿತು. ಈಗ ಯಾವ ರೀತಿ ಶೈನಿಂಗ್ ಹೊಳ್ತಿದೆ ನೋಡಿ. ಈ ಥರ ಕಾಣಿಸ್ತಿದೆ ನಮ್ಮ ಕಿಚನ್. ಹೇಗಿದೆ ಅಂತ ಹೇಳಿ, ಓಕೆನಾ? ತುಂಬ ನೀಟ್ ಆ್ಯಂಡ್ ಫೈನ್ ಆಗಿದೆ. ಆ ಒಂದು ಲಿಕ್ವಿಡ್ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಇರುವೆ, ಪಲ್ಲಿ ಮತ್ತು ಸಣ್ಣ ಸಣ್ಣ ಹುಳಗಳಿಂದ ಕೂಡ ಬರೋದಿಲ್ಲ. ಅದನ್ನು ಸ್ಪ್ರೇ ಮಾಡಿದ್ರೆ ಕೂಡ ಅದು ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ವರ್ಕ್ ಮಾಡುತ್ತೆ. ಓಕೆ, ಇದೆಲ್ಲ ಕ್ಲೀನ್ ಮಾಡಿದ ಮೇಲೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಉಳ್ಸಪ್ಗೆ ಮತ್ತು ಸಾಂಬಾರಿಗೆ ಕೋಸಂಬರಿ ಪಲ್ಯ ಇದೆಲ್ಲವನ್ನು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇವತ್ತು ಏನಂತಂದರೆ ಸೂತ್ಕ ತಕ್ಕೋಬೇಕು. ಹಾಗಾಗಿ ಪಾಯಸ, ಅನ್ನ, ಸಾಂಬಾರು ಮತ್ತೆ ಮಾಡಬೇಕಾಯ್ತು. ಮೊನ್ನೆ ಮಾಡಿದ್ದೆ, ಈಗ ಮತ್ತೆ ಅದನ್ನು ಮಾಡಬೇಕಾಗಿತ್ತು. ಈ ರೆಸಿಪಿಗಳನ್ನೆಲ್ಲ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ತುಂಬ ಹರಿಬರಿಲಿ ಮಾಡ್ತಾ ಇರೋದ್ರಿಂದ ಐನರ್ ಬರ್ತಾರೆ. ಅದಕ್ಕಾಗಿ ನಾನು ಈ ರೆಸಿಪಿಗಳನ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಪಟಾಪಟ ಆಗಬೇಕು ಅಡುಗೆ. ಸೊ ಹಾಗಾಗಿ ಎಲ್ಲವನ್ನು ಇಟ್ಬಿಟ್ಟು 1 ಅವರಲ್ಲಿ ನಾನು ಅಡುಗೆ ಮಾಡಬೇಕಾಗಿತ್ತು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಉಳ್ಸಪ್ ರೆಡಿ ಆಗಿದೆ ನೋಡಿ. ಪಾಯಸಕ್ಕೋಸ್ಕರ ಹೆಸರುಬೇಳೆ ಎಲ್ಲ ಹುರ್ಕೊಂಡಿದ್ದೆ. ಓಕೆ ಫೈನ್. ಅನ್ನ, ಸಾಂಬಾರು, ಪಾಯಸ, ಕೋಸಂಬರಿ ಎಲ್ಲನೂ ರೆಡಿಯಾಗಿದೆ. ಮಜ್ಜಿಗೆ ಎಲ್ಲ. ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು.
ಪೂಜೆಯಲ್ಲಿ ದೇವ್ರ ಮನೆಯಲ್ಲಿ ನಾವು ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಐನಾರು ಬರ್ತಾರೆ, ಐನಾರು ಕೆಲಸ ಮಾಡ್ಕೋಬೇಕು. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಆಯಿತು. ನೋಡಿ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳಂದ್ರಿಗೆ ಎಷ್ಟೆಲ್ಲ ಕೆಲಸ ಮಾಡಬೇಕು. ಓಕೆ ಫೈನ್. ನೋಡಿ ಐನಾರಿಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಕೆಲಸ ಮಾಡಬೇಕು, ಹರಿಬರಿ ಫುಲ್ ಅರ್ಜೆಂಟಲ್ಲಿ. ಹಾಗೂ ಕೂಡ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದು ಹಾಕಿದ್ದೀನಿ. ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.